the national anthem will again be played on the conclusion of the address. ಅಂದರೆ ಅವರ ಭಾಷಣದ ನಂತರ ರಾಷ್ಟ್ರಗೀತೆ ಆಗ್ತದೆ. ಆದಮೇಲೆ ಅವರು ನಮ್ಮ ವಿಧಾನಸಭೆಯನ್ನು ಆ ಹಾಲ್ನಿಂದ ಅವರು ಹೊರಡ್ಬೋದು. ಈ ಪ್ರಕ್ರಿಯೆಯನ್ನು ಮಾಡ್ದೇ ರಾಷ್ಟ್ರಗೀತೆ ಆಗದೇ ಹೋಗುವಂಥ ಅವಸರ ಏನಿತ್ತು? ತಾವೆಲ್ಲ ಗಮನಿಸಿದ್ರಿ. ಅವರು ಬಂದಾಗ ಅತ್ಯಂತ ಗೌರವಯುತವಾಗಿ ಅವ್ರನ್ನ ನಾವು ಬರಮಾಡ್ಕೊಂಡ್ವಿ. ಅವರು ಬಂದು ಭಾಷಣ ಮುಕ್ತಾಯ ಮಾಡಿ ಹೋಗುವ ಗೇಟ್ಗೆ ಹೋಗೋವರೆಗೂ ಆ ಶಿಸ್ತು, ಆ ಶಾಂತಿ ಎಲ್ಲವೂ ಇತ್ತಲ್ಲ. ಅವರು ಭಾಷಣ ಯಾವಾಗ ಮಾಡೋದಿಲ್ಲ ಅಂದರು, ಅವಾಗ ಸಂವಿಧಾನವನ್ನು ರಕ್ಷಣೆ ಮಾಡಿರಿ, ಸಂವಿಧಾನವನ್ನು ಗೌರವಿಸ್ರಿ, ಸಂವಿಧಾನದಂತೆ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ರಿ ಅಂಥೇಳಿ ಸದಸ್ಯರು ಹೇಳಿದ್ದು ಮಾತ್ರ. ನಾನು ಆದ್ದರಿಂದ ಮತ್ತೊಮ್ಮೆ ಆಗ್ರಹ ಮಾಡ್ತೀನಿ, ಅವರು ತಕ್ಷಣ ಕ್ಷಮೆಯಾಚನೆ ಮಾಡಬೇಕು. ಅವರು ಜೈ ಹಿಂದ್ ಅಂದ ಕೂಡಲೇ ಅವರು ಆ ಸೀಟ್ನಿಂದ ಹೊರಟೇ ಬಿಟ್ಟರು. ರಾಜ್ಯಪಾಲರು ಹೋಗುವಾಗ ಯಾರಾದರೂ ಮಾಡ್ತಾರೆ? ಆ ಬ್ಯಾಂಡ್ನವ್ರು ಮಾಡ್ಬೇಕಂದ್ರೆ ಇದು ಸರ್ಕಾರದ ವ್ಯಾಪ್ತಿಯೊಳಗೆ ಬರುವಂಥದ್ದು ಅಲ್ಲ. ಆದ್ದರಿಂದ ನಾನು ನಿಮಗಿಷ್ಟೇ ಹೇಳ್ತೀನಿ, ಹಂಸರಾಜರಿದ್ದಾಗ ಏನು ಮಾಡಿದರು, ಮತ್ತೊಬ್ಬರಿದ್ದಾಗ ಯಾರೋ ಮಾಡಿದರು, ಅವಾಗ ಅವ್ರು ಹಂಗೆ ಹೋಗಿದ್ರು, ಇವರು ಹಿಂಗೆ ಹೋಗ್ಬೇಕಾ? ದ ನ್ಯಾಷನಲ್ ಆ್ಯಂಥಮ್ ವಿಲ್ ಅಗೇನ್ ಬಿ ಪ್ಲೇಡ್ ಆನ್ ದ ಕನ್ಕ್ಲೂಷನ್ ಆಫ್ ದಿ ಅಡ್ರೆಸ್. ಅಂದರೆ ಅವರ ಭಾಷಣದ ನಂತರ ರಾಷ್ಟ್ರಗೀತೆ ಆಗ್ತದೆ. ಆದಮೇಲೆ ಅವರು ನಮ್ಮ ವಿಧಾನಸಭೆಯನ್ನು ಆ ಹಾಲ್ನಿಂದ ಅವರು ಹೊರಡ್ಬೋದು. ಈ ಪ್ರಕ್ರಿಯೆಯನ್ನು ಮಾಡ್ದೇ ರಾಷ್ಟ್ರಗೀತೆ ಆಗದೇ ಹೋಗುವಂಥ ಅವಸರ ಏನಿತ್ತು? ತಾವೆಲ್ಲ ಗಮನಿಸಿದ್ರಿ. ಅವರು ಬಂದಾಗ ಅತ್ಯಂತ ಗೌರವಯುತವಾಗಿ ಅವ್ರನ್ನ ನಾವು ಬರಮಾಡ್ಕೊಂಡ್ವಿ. ಅವರು ಬಂದು ಭಾಷಣ ಮುಕ್ತಾಯ ಮಾಡಿ ಹೋಗುವ ಗೇಟ್ಗೆ ಹೋಗೋವರೆಗೂ ಆ ಶಿಸ್ತು, ಆ ಶಾಂತಿ ಎಲ್ಲವೂ ಇತ್ತಲ್ಲ. ಅವರು ಭಾಷಣ ಯಾವಾಗ ಮಾಡೋದಿಲ್ಲ ಅಂದರು, ಅವಾಗ ಸಂವಿಧಾನವನ್ನು ರಕ್ಷಣೆ ಮಾಡಿರಿ, ಸಂವಿಧಾನವನ್ನು ಗೌರವಿಸ್ರಿ, ಸಂವಿಧಾನದಂತೆ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ರಿ ಅಂಥೇಳಿ ಸದಸ್ಯರು ಹೇಳಿದ್ದು ಮಾತ್ರ. ನಾನು ಆದ್ದರಿಂದ ಮತ್ತೊಮ್ಮೆ ಆಗ್ರಹ ಮಾಡ್ತೀನಿ, ಅವರು ತಕ್ಷಣ ಕ್ಷಮೆಯಾಚನೆ ಮಾಡಬೇಕು. ಅವರು ಜೈ ಹಿಂದ್ ಅಂದ ಕೂಡಲೇ ಅವರು ಆ ಸೀಟ್ನಿಂದ ಹೊರಟೇ ಬಿಟ್ಟರು. ರಾಜ್ಯಪಾಲರು ಹೋಗುವಾಗ ಯಾರಾದರೂ ಮಾಡ್ತಾರೆ? ಆ ಬ್ಯಾಂಡ್ನವ್ರು ಮಾಡ್ಬೇಕಂದ್ರೆ ಇದು ಸರ್ಕಾರದ ವ್ಯಾಪ್ತಿಯೊಳಗೆ ಬರುವಂಥದ್ದು ಅಲ್ಲ. ಆದ್ದರಿಂದ ನಾನು ನಿಮಗಿಷ್ಟೇ ಹೇಳ್ತೀನಿ, ಹಂಸರಾಜರಿದ್ದಾಗ ಏನು ಮಾಡಿದರು, ಮತ್ತೊಬ್ಬರಿದ್ದಾಗ ಯಾರೋ ಮಾಡಿದರು, ಅವಾಗ ಅವ್ರು ಹಂಗೆ ಹೋಗಿದ್ರು, ಇವರು ಹಿಂಗೆ ಹೋಗ್ಬೇಕಾ? ದ ನ್ಯಾಷನಲ್ ಆ್ಯಂಥಮ್ ವಿಲ್ ಅಗೇನ್ ಬಿ ಪ್ಲೇಡ್ ಆನ್ ದ ಕನ್ಕ್ಲೂಷನ್ ಆಫ್ ದಿ ಅಡ್ರೆಸ್. ಅಂದರೆ ಅವರ ಭಾಷಣದ ನಂತರ ರಾಷ್ಟ್ರಗೀತೆ ಆಗ್ತದೆ. ಆದಮೇಲೆ ಅವರು ನಮ್ಮ ವಿಧಾನಸಭೆಯನ್ನು ಆ ಹಾಲ್ನಿಂದ ಅವರು ಹೊರಡ್ಬೋದು. ಈ ಪ್ರಕ್ರಿಯೆಯನ್ನು ಮಾಡ್ದೇ ರಾಷ್ಟ್ರಗೀತೆ ಆಗದೇ ಹೋಗುವಂಥ ಅವಸರ ಏನಿತ್ತು? ತಾವೆಲ್ಲ ಗಮನಿಸಿದ್ರಿ. ಅವರು ಬಂದಾಗ ಅತ್ಯಂತ ಗೌರವಯುತವಾಗಿ ಅವ್ರನ್ನ ನಾವು ಬರಮಾಡ್ಕೊಂಡ್ವಿ. ಅವರು ಬಂದು ಭಾಷಣ ಮುಕ್ತಾಯ ಮಾಡಿ ಹೋಗುವ ಗೇಟ್ಗೆ ಹೋಗೋವರೆಗೂ ಆ ಶಿಸ್ತು, ಆ ಶಾಂತಿ ಎಲ್ಲವೂ ಇತ್ತಲ್ಲ. ಅವರು ಭಾಷಣ ಯಾವಾಗ ಮಾಡೋದಿಲ್ಲ ಅಂದರು, ಅವಾಗ ಸಂವಿಧಾನವನ್ನು ರಕ್ಷಣೆ ಮಾಡಿರಿ, ಸಂವಿಧಾನವನ್ನು ಗೌರವಿಸ್ರಿ, ಸಂವಿಧಾನದಂತೆ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ರಿ ಅಂಥೇಳಿ ಸದಸ್ಯರು ಹೇಳಿದ್ದು ಮಾತ್ರ. ನಾನು ಆದ್ದರಿಂದ ಮತ್ತೊಮ್ಮೆ ಆಗ್ರಹ ಮಾಡ್ತೀನಿ, ಅವರು ತಕ್ಷಣ ಕ್ಷಮೆಯಾಚನೆ ಮಾಡಬೇಕು. ಅವರು ಜೈ ಹಿಂದ್ ಅಂದ ಕೂಡಲೇ ಅವರು ಆ ಸೀಟ್ನಿಂದ ಹೊರಟೇ ಬಿಟ್ಟರು. ರಾಜ್ಯಪಾಲರು ಹೋಗುವಾಗ ಯಾರಾದರೂ ಮಾಡ್ತಾರೆ? ಆ ಬ್ಯಾಂಡ್ನವ್ರು ಮಾಡ್ಬೇಕಂದ್ರೆ ಇದು ಸರ್ಕಾರದ ವ್ಯಾಪ್ತಿಯೊಳಗೆ ಬರುವಂಥದ್ದು ಅಲ್ಲ. ಆದ್ದರಿಂದ ನಾನು ನಿಮಗಿಷ್ಟೇ ಹೇಳ್ತೀನಿ, ಹಂಸರಾಜರಿದ್ದಾಗ ಏನು ಮಾಡಿದರು, ಮತ್ತೊಬ್ಬರಿದ್ದಾಗ ಯಾರೋ ಮಾಡಿದರು, ಅವಾಗ ಅವ್ರು ಹಂಗೆ ಹೋಗಿದ್ರು, ಇವರು ಹಿಂಗೆ ಹೋಗ್ಬೇಕಾ? ದ ನ್ಯಾಷನಲ್ ಆ್ಯಂಥಮ್ ವಿಲ್ ಅಗೇನ್ ಬಿ ಪ್ಲೇಡ್ ಆನ್ ದ ಕನ್ಕ್ಲೂಷನ್ ಆಫ್ ದಿ ಅಡ್ರೆಸ್. ಅಂದರೆ ಅವರ ಭಾಷಣದ ನಂತರ
ರಾಷ್ಟ್ರಗೀತೆ ಆಗ್ತದೆ. ಆದಮೇಲೆ ಅವರು ನಮ್ಮ ವಿಧಾನಸಭೆಯನ್ನು ಆ ಹಾಲ್ನಿಂದ ಅವರು ಹೊರಡ್ಬೋದು. ಈ ಪ್ರಕ್ರಿಯೆಯನ್ನು ಮಾಡ್ದೇ ರಾಷ್ಟ್ರಗೀತೆ ಆಗದೇ ಹೋಗುವಂಥ ಅವಸರ ಏನಿತ್ತು? ತಾವೆಲ್ಲ ಗಮನಿಸಿದ್ರಿ. ಅವರು ಬಂದಾಗ ಅತ್ಯಂತ ಗೌರವಯುತವಾಗಿ ಅವ್ರನ್ನ ನಾವು ಬರಮಾಡ್ಕೊಂಡ್ವಿ. ಅವರು ಬಂದು ಭಾಷಣ ಮುಕ್ತಾಯ ಮಾಡಿ ಹೋಗುವ ಗೇಟ್ಗೆ ಹೋಗೋವರೆಗೂ ಆ ಶಿಸ್ತು, ಆ ಶಾಂತಿ ಎಲ್ಲವೂ ಇತ್ತಲ್ಲ. ಅವರು ಭಾಷಣ ಯಾವಾಗ ಮಾಡೋದಿಲ್ಲ ಅಂದರು, ಅವಾಗ ಸಂವಿಧಾನವನ್ನು ರಕ್ಷಣೆ ಮಾಡಿರಿ, ಸಂವಿಧಾನವನ್ನು ಗೌರವಿಸ್ರಿ, ಸಂವಿಧಾನದಂತೆ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ರಿ ಅಂಥೇಳಿ ಸದಸ್ಯರು ಹೇಳಿದ್ದು ಮಾತ್ರ. ನಾನು ಆದ್ದರಿಂದ ಮತ್ತೊಮ್ಮೆ ಆಗ್ರಹ ಮಾಡ್ತೀನಿ, ಅವರು ತಕ್ಷಣ ಕ್ಷಮೆ ಯಾಚನೆ ಮಾಡಬೇಕು. ಅವರು ಜೈ ಹಿಂದ್ ಅಂದ ಕೂಡಲೇ ಅವರು ಆ ಸೀಟ್ನಿಂದ ಹೊರಟೇ ಬಿಟ್ಟರು. ರಾಜ್ಯಪಾಲರು ಹೋಗುವಾಗ ಯಾರಾದರೂ ಮಾಡ್ತಾರಾ? ಆ ಬ್ಯಾಂಡ್ನವ್ರು ಮಾಡ್ಬೇಕಂದ್ರೆ ಇದು ಸರ್ಕಾರದ ವ್ಯಾಪ್ತಿಯೊಳಗೆ ಬರುವಂಥದ್ದು ಅಲ್ಲ. ಆದ್ದರಿಂದ ನಾನು ನಿಮಗಿಷ್ಟೇ ಹೇಳ್ತೀನಿ, ಹಂಸರಾಜರಿದ್ದಾಗ ಏನು ಮಾಡಿದರು, ಮತ್ತೊಬ್ಬರಿದ್ದಾಗ ಯಾರೋ ಮಾಡಿದರು, ಅವಾಗ ಅವ್ರು ಹಂಗೆ ಹೋಗಿದ್ರು, ಇವರು ಹಿಂಗೆ ಹೋಗ್ಬೇಕಾ? ದ ನ್ಯಾಷನಲ್ ಆ್ಯಂಥಮ್ ವಿಲ್ ಅಗೇನ್ ಬಿ ಪ್ಲೇಡ್ ಆನ್ ದ ಕನ್ಕ್ಲೂಷನ್ ಆಫ್ ದಿ ಅಡ್ರೆಸ್. ಅಂದರೆ ಅವರ ಭಾಷಣದ ನಂತರ ರಾಷ್ಟ್ರಗೀತೆ ಆಗ್ತದೆ. ಆದಮೇಲೆ ಅವರು ನಮ್ಮ ವಿಧಾನಸಭೆಯನ್ನು ಆ ಹಾಲ್ನಿಂದ ಅವರು ಹೊರಡ್ಬೋದು. ಈ ಪ್ರಕ್ರಿಯೆಯನ್ನು ಮಾಡ್ದೇ ರಾಷ್ಟ್ರಗೀತೆ ಆಗದೇ ಹೋಗುವಂಥ ಅವಸರ ಏನಿತ್ತು? ತಾವೆಲ್ಲ ಗಮನಿಸಿದ್ರಿ. ಅವರು ಬಂದಾಗ ಅತ್ಯಂತ ಗೌರವಯುತವಾಗಿ ಅವ್ರನ್ನ ನಾವು ಬರಮಾಡ್ಕೊಂಡ್ವಿ. ಅವರು ಬಂದು ಭಾಷಣ ಮುಕ್ತಾಯ ಮಾಡಿ ಹೋಗುವ ಗೇಟ್ಗೆ ಹೋಗೋವರೆಗೂ ಆ ಶಿಸ್ತು, ಆ ಶಾಂತಿ ಎಲ್ಲವೂ ಇತ್ತಲ್ಲ. ಅವರು ಭಾಷಣ ಯಾವಾಗ ಮಾಡೋದಿಲ್ಲ ಅಂದರು, ಅವಾಗ ಸಂವಿಧಾನವನ್ನು ರಕ್ಷಣೆ ಮಾಡಿರಿ, ಸಂವಿಧಾನವನ್ನು ಗೌರವಿಸ್ರಿ, ಸಂವಿಧಾನದಂತೆ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ರಿ ಅಂಥೇಳಿ ಸದಸ್ಯರು ಹೇಳಿದ್ದು ಮಾತ್ರ. ನಾನು ಆದ್ದರಿಂದ ಮತ್ತೊಮ್ಮೆ ಆಗ್ರಹ ಮಾಡ್ತೀನಿ, ಅವರು ತಕ್ಷಣ ಕ್ಷಮೆ ಯಾಚನೆ ಮಾಡಬೇಕು. ಅವರು ಜೈ ಹಿಂದ್ ಅಂದ ಕೂಡಲೇ ಅವರು ಆ ಸೀಟ್ನಿಂದ ಹೊರಟೇ ಬಿಟ್ಟರು. ರಾಜ್ಯಪಾಲರು ಹೋಗುವಾಗ ಯಾರಾದರೂ ಮಾಡ್ತಾರಾ? ಆ ಬ್ಯಾಂಡ್ನವ್ರು ಮಾಡ್ಬೇಕಂದ್ರೆ ಇದು ಸರ್ಕಾರದ ವ್ಯಾಪ್ತಿಯೊಳಗೆ ಬರುವಂಥದ್ದು ಅಲ್ಲ. ಆದ್ದರಿಂದ ನಾನು ನಿಮಗಿಷ್ಟೇ ಹೇಳ್ತೀನಿ, ಹಂಸರಾಜರಿದ್ದಾಗ ಏನು ಮಾಡಿದರು, ಮತ್ತೊಬ್ಬರಿದ್ದಾಗ ಯಾರೋ ಮಾಡಿದರು, ಅವಾಗ ಅವ್ರು ಹಂಗೆ ಹೋಗಿದ್ರು, ಇವರು ಹಿಂಗೆ ಹೋಗ್ಬೇಕಾ? ದ ನ್ಯಾಷನಲ್ ಆ್ಯಂಥಮ್ ವಿಲ್ ಅಗೇನ್ ಬಿ ಪ್ಲೇಡ್ ಆನ್ ದ ಕನ್ಕ್ಲೂಷನ್ ಆಫ್ ದಿ ಅಡ್ರೆಸ್. ಅಂದರೆ ಅವರ ಭಾಷಣದ ನಂತರ ರಾಷ್ಟ್ರಗೀತೆ ಆಗ್ತದೆ. ಆದಮೇಲೆ ಅವರು ನಮ್ಮ ವಿಧಾನಸಭೆಯನ್ನು ಆ ಹಾಲ್ನಿಂದ ಅವರು ಹೊರಡ್ಬೋದು. ಈ ಪ್ರಕ್ರಿಯೆಯನ್ನು ಮಾಡ್ದೇ ರಾಷ್ಟ್ರಗೀತೆ ಆಗದೇ ಹೋಗುವಂಥ ಅವಸರ ಏನಿತ್ತು? ತಾವೆಲ್ಲ ಗಮನಿಸಿದ್ರಿ. ಅವರು ಬಂದಾಗ ಅತ್ಯಂತ ಗೌರವಯುತವಾಗಿ ಅವ್ರನ್ನ ನಾವು ಬರಮಾಡ್ಕೊಂಡ್ವಿ. ಅವರು ಬಂದು ಭಾಷಣ ಮುಕ್ತಾಯ ಮಾಡಿ ಹೋಗುವ ಗೇಟ್ಗೆ ಹೋಗೋವರೆಗೂ ಆ ಶಿಸ್ತು, ಆ ಶಾಂತಿ ಎಲ್ಲವೂ ಇತ್ತಲ್ಲ. ಅವರು ಭಾಷಣ ಯಾವಾಗ ಮಾಡೋದಿಲ್ಲ ಅಂದರು, ಅವಾಗ ಸಂವಿಧಾನವನ್ನು ರಕ್ಷಣೆ ಮಾಡಿರಿ, ಸಂವಿಧಾನವನ್ನು ಗೌರವಿಸ್ರಿ, ಸಂವಿಧಾನದಂತೆ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ರಿ ಅಂಥೇಳಿ ಸದಸ್ಯರು ಹೇಳಿದ್ದು ಮಾತ್ರ. ನಾನು ಆದ್ದರಿಂದ ಮತ್ತೊಮ್ಮೆ ಆಗ್ರಹ ಮಾಡ್ತೀನಿ, ಅವರು ತಕ್ಷಣ ಕ್ಷಮೆ ಯಾಚನೆ ಮಾಡಬೇಕು. ಅವರು ಜೈ ಹಿಂದ್ ಅಂದ ಕೂಡಲೇ ಅವರು ಆ ಸೀಟ್ನಿಂದ ಹೊರಟೇ ಬಿಟ್ಟರು. ರಾಜ್ಯಪಾಲರು ಹೋಗುವಾಗ ಯಾರಾದರೂ ಮಾಡ್ತಾರಾ? ಆ ಬ್ಯಾಂಡ್ನವ್ರು ಮಾಡ್ಬೇಕಂದ್ರೆ ಇದು ಸರ್ಕಾರದ ವ್ಯಾಪ್ತಿಯೊಳಗೆ ಬರುವಂಥದ್ದು ಅಲ್ಲ. ಆದ್ದರಿಂದ ನಾನು ನಿಮಗಿಷ್ಟೇ ಹೇಳ್ತೀನಿ, ಹಂಸರಾಜರಿದ್ದಾಗ ಏನು ಮಾಡಿದರು, ಮತ್ತೊಬ್ಬರಿದ್ದಾಗ ಯಾರೋ ಮಾಡಿದರು, ಅವಾಗ ಅವ್ರು ಹಂಗೆ ಹೋಗಿದ್ರು, ಇವರು ಹಿಂಗೆ ಹೋಗ್ಬೇಕಾ?